ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಅವರು ಬೆಲೆ ಏರಿಕೆ ಮಾಡ್ತಾರೆ, ನಾವು ಗ್ಯಾರಂಟಿಗಳು ಕೊಡ್ತೀವಿ. ನಮ್ ಗ್ಯಾರಂಟಿ ಇಲ್ಲ ಅಂದ್ರೆ ಜನರ ಬದುಕು ಏನಾಗ್ತಿತ್ತು ಅನ್ನೋದನ್ನು ತಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು. ಯಾಕೆಂದ್ರೆ ಆಗ ಹೇಳ್ತಾ ಇರ್ತೀನಿ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆಗಳು ಗಗನಕ್ಕೆ ಹೋಗ್ತಾ ಇದೆ. ಇದೆಲ್ಲ ಕೂಡ ನಿಜ ಆಗಿದೆ. ಹೋಟೆಲ್ ನೆನ್ನೆ ಎಲ್ಲ ಮೊನ್ನೆ ಭಾನುವಾರ ನೆನ್ನೆ ಇರಬೇಕು, ಮೊನ್ನೆ ನಾನು ನಮ್ಮ ಯಾವುದೋ ಖಾಸಗಿ ಹೋಟೆಲ್ ಹತ್ರ ಹೋಗಿದ್ದೆ. ಅರ್ಧ ಮುಚ್ಚಿಬಿಟ್ಟಿದ್ದಾರೆ, ನಮ್ಗೆ ಆಗ್ತಾ ಇಲ್ಲ ಈ ಕಾಂಪಿಟೇಷನ್ ಮಾಡಕ್ಕೆ, ಇಲ್ಲೆಲ್ಲ ಸೌದೆಗಳಲ್ಲಿ ನಾವು ಒಲೆ ಹಚ್ಚಕ್ ಆಗ್ತಾ ಇಲ್ಲ ಅಂತ. ಸಿಲಿಂಡರು 28 ರೂಪಾಯಿ ಒಂದ್ ಟೈಮಲ್ಲಿ ಏರಿಸಿದ್ರು. ಮೇ 7ನೇ ಮಾರ್ಚು 114 ರೂಪಾಯಿ, 23ನೇ ಮಾರ್ಚು 49 ರೂಪಾಯಿ, 1 ಏಪ್ರಿಲ್ 195ರಿಂದ 218 ಆಯ್ತು, 1 ಮೇಗೆ 993 ಆಯ್ತು. ಯಾರು ಕೂಡ ಕಮರ್ಷಿಯಲ್ ಇಲ್ಲಾಂದ್ರೆ ಮನೆಗಳಿಗೆ ಉಪಯೋಗಿಸುವಂಥದ್ದು ಎಲ್ಲರೂ ಕೂಡ ಇವತ್ತು ದೊಡ್ಡ ಗಾಬರಿ ಆಗಿ ಇದರಿಂದ ಎಲ್ಲರ ಬದುಕಿಗೆ ಒಂದು ದೊಡ್ಡ ಶಾಪ ಆಗೋಗಿದೆ. ಇವತ್ತು ಇಂಥ ಒಂದು ದೊಡ್ಡ ಹೈಕನ್ನ ನಮ್ಮ ಕ್ರೂಡ್ ಆಯಿಲ್ ಕಡಿಮೆ ಆದ್ರೂ ಕೂಡ ಸರ್ಕಾರ ತಂದಿರುವಂತ ತಾನ್ಯತ ನಮ್ಮ ಹತ್ರ ಕಲೆಕ್ಟ್ ಮಾಡಿರೋದು ದಿನಕ್ಕೆ 1 ಲಕ್ಷ ಕೋಟಿ ರೂಪಾಯಿ. ಇದರಿಂದ ಟ್ಯಾಕ್ಸ್ ವರೆಗೆ ಕೂಡ ಅವರು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 1 lakh crore ಎವ್ರಿ ಡೇ. 1,000 crore. 1,000 crores. 1,000 crore every day. 1,000 crores ಎವ್ರಿ ಡೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ಬಿಡ್ಬೋದಾಯ್ತಲ್ಲ, ಬಿಟ್ಟು ಜನರಿಗೆ ಅನುಕೂಲ ಮಾಡಬಹುದಾಯ್ತು. ಸೊ ಈ ದೇಶದಲ್ಲಿ ಬಹುಶಃ ಬೇರೆ ಯಾವ ದೇಶದಲ್ಲೂ ಕೂಡ ಇಂಥ ಒಂದು ದೊಡ್ಡ ಹೆಚ್ಚುವರಿ ಆಗಿಲ್ಲ. ಅಂದ್ರೆ 7.52 ರೂಪಾಯಿ, 7.5 ರೂಪಾಯಿ ಒಂದು ಲೀಟರ್ಗೆ ಆಗ್ತಾ ಇದೆ ಅಂತಂದ್ರೆ ಬಹುಶಃ ಎಷ್ಟು ಅವ್ರಿಗೆ ಸಾಮಾನ್ಯ ಜನ ನಿಮ್ಗೆಲ್ಲ ಅನುಕೂಲ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೀವೆಲ್ಲ ಗಮನಿಸಿದ್ದೀರಿ. ಈಗ ನಾವು ಪಿಕ್ಪಾಕೆಟ್ ಅಂದು 100 ನಾಟ್ ಅಂದು ಎಲ್ಲ ಹೇಳಿದ್ರು, ಏನೇನು ಭಾಷೆ ಬೇಕು, ಏನೇನು ಡಿಕ್ಷನರಿಗಳಲ್ಲಿ ಪದಗಳಿದೆ ಅದನ್ನೆಲ್ಲ ನಾವು ಈಚೆಗೆ ತೆಗೆದು ತಮ್ಮ ಗಮನವನ್ನು ಸೆಳೆದ್ರು. ಮಾನವರಿಯದಿಲ್ಲ, ನೀವು ಕಡಿಮೆ ಮಾಡ್ರಿ ಟ್ಯಾಕ್ಸ್ ನ ಅಂತ ಇಬ್ರು ಅಶೋಕ್ ಮತ್ತು ಅವರೆಲ್ಲ ಇವ್ರು ಹೇಳ್ಕೊಟ್ಟವ್ರೆ, ವಿಜಯ ಹತ್ರ ಹೇಳ್ತಾ ಇದ್ದಾರೆ. ಫಸ್ಟ್ ನೀವ್ ಕಡಿಮೆ ಮಾಡೋದ್ ಕಲಿಯ, ನೀವು ಕಡಿಮೆ ಮಾಡಿಸಿ. ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ 1,000 ಕೋಟಿ ರೂಪಾಯಿ ಡೈಲಿ ಎಕ್ಸ್ಟ್ರಾ ತಗೋತಾ ಇದ್ದೀರಲ್ಲ, ಅದನ್ನ ನೀವು ಕಡಿಮೆ ಮಾಡಿ. ಸೊ ಈ ರೀತಿ ಇಡೀ ದೇಶದಲ್ಲಿ ಆಗ್ತಾ ಇರೋದು ತೊಂದರೆಯಿಂದ ಅಡುಗೆ ಎಣ್ಣೆನೂ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಊಟ ಮಾಡೋದು ಕೂಡ ಎಣ್ಣೆ ಕಡಿಮೆ ಉಪಯೋಗಿಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಪ್ರಧಾನಮಂತ್ರಿಗಳು ಅದನ್ನ ಉಪಯೋಗಿಸುದು. ಹಿಂಗೆ 43 ಲಕ್ಷ ಕೋಟಿಗಳನ್ನ ಬರೀ ಟ್ಯಾಕ್ಸಿನಲ್ಲೇ ಕೂಡ ಈಗಾಗಲೇ 12 ವರ್ಷದಿಂದ ಕಲೆಕ್ಟ್ ಮಾಡಿರೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ.